ಬಿಗ್ ಬಾಸ್ ಕನ್ನಡ 13 ಅಗ್ನಿ ಪರೀಕ್ಷೆಗೆ ಮೊದಲ ಸ್ಟಾರ್ ಕಂಟೆಸ್ಟೆಂಟ್ ಯಾರು ಗೊತ್ತಾ ನಿಮಗೆ? ಒಂದೇ ಮನೆಯ ಟ್ವಿನ್ಸ್. ಒಬ್ರು ಉಳ್ಕೋಬೇಕು, ಒಬ್ರು ಹೋಗಬೇಕು ಅಂದರೆ ಯಾರನ್ನ ಚೂಸ್ ಮಾಡಿದ್ರು, ಯಾರು ಸೆಲೆಕ್ಟ್ ಆದರು. ಅದರ ಜೊತೆಗೆ ಅವರ ಫೇವ್ರೇಟ್ ಐಟಮ್ಸ್ಗಳನ್ನ ಡೆಸ್ಟ್ರಾಯ್ ಮಾಡಬೇಕು ಅಂತ ಬಂದರೆ ಡೆಸ್ಟ್ರಾಯ್ ಮಾಡಿದ್ರ. ಅದ್ರ ಜೊತೆಗೆ ಈ ಮನೆಯಲ್ಲಿ ಯಾರು ಉಳ್ಕೋತಾರೆ, ಯಾರು ಹೋಗ್ತಾರೆ, ಎಷ್ಟು ಜನಕ್ಕೆ ರೆಡ್ ಸಿಕ್ತು, ಎಷ್ಟು ಜನಕ್ಕೆ ಗ್ರೀನ್ ಸಿಕ್ತು, ಜಡ್ಜಸ್ ಯಾರು, ಆ್ಯಂಕರ್ ಯಾರು, ಈ ಎಲ್ಲಾನು ಇವತ್ತಿನ ವ್ಲಾಗಲ್ಲಿ ನಾವು ಮಾತಾಡ್ತಾ ಹೋಗೋಣಂತೆ. ಇದ್ರ ಜೊತೆಗೆ ಫಸ್ಟ್ ಸ್ಟಾರ್ ಕಂಟೆಸ್ಟೆಂಟ್ ಯಾರಾದರೂ ಅಂತ ಸಹ ನಾವು ಮಾತಾಡೋಣಂತೆ. ಸೊ ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬಿಗ್ ಬಾಸ್ ಕನ್ನಡ 13ರ ಅಗ್ನಿ ಪರೀಕ್ಷೆಯ ಮೊದಲ ಎಪಿಸೋಡ್ ಇವತ್ತು ರಿಲೀಸ್ ಆಗಿದೆ. ಸೊ ನೀವೆಲ್ಲ ಎಪಿಸೋಡ್ನ ಇನ್ನು ನೋಡ್ಕೊಂಬಂದಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತಂದರೆ ಇನ್ಮೇಲಿಂದ ನನ್ನ ಚಾನಲ್ನಲ್ಲಿ ಎಲ್ಲ ಥರ ಬಿಗ್ ಬಾಸ್ ರಿವ್ಯೂ ಅಪ್ಡೇಟ್ಸ್ಗಳನ್ನ ನಾನು ಕೊಡ್ತಾ ಹೋಗ್ತೀನಿ ನಿಮಗೆ. ಸೊ ಇಲ್ಲಿ ನಮಗೆ ಸೆಲೆಕ್ಷನ್ ಪ್ರೋಸೆಸ್ಗೆ ಕೆಲವೊಂದು ರೂಲ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ಸೊ 4 ಜನ ಜಡ್ಜ್ ಇದ್ದಾರೆ: ಚಂದನ್ ಶೆಟ್ಟಿ, ಸಂಗೀತ ಶೃಂಗೇರಿ, ಶ್ರುತಿ ಹಾಗೂ ವಿನಯ್. ಇದರ ಜೊತೆಗೆ ಆ್ಯಂಕರ್ ಬಂದು ನಿರಂಜನ್ ದೇಶಪಾಂಡೆ ಅವರು. ಸೊ ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ಏನಪ್ಪ ಅಂತಂದರೆ, ಎಲ್ಲರಿಗೂ ನಿಮಗೆ ಬಂದಿರೋ ಕಂಟೆಸ್ಟೆಂಟ್ನ ಆಯ್ಕೆ ಮಾಡಬೇಕು ಅನ್ನೋದಕ್ಕೆ ಇಷ್ಟ ಇದ್ದಲ್ಲಿ ಗ್ರೀನ್ ಕೊಡಬೇಕು, ಇಷ್ಟ ಇದ್ದಲ್ಲಿ ಬ್ಯಾಕ್ ಸೈಡ್ಗೆ ಹಿಂಗೆ ಪುಲ್ ಮಾಡಿದ್ರೆ ರೆಡ್ ಕೊಡಬೇಕು ಅನ್ನೋದು ಅಲ್ಲಿ ಒಂದು ರೂಲ್ಸ್ ಇರೋದು. ಸೊ 2 ರೆಡ್ ಬಂದರೆ ಆ ಕಂಟೆಸ್ಟೆಂಟು ನೆಕ್ಸ್ಟ್ ಪ್ರೋಸೆಸ್ಗೆ ಹೋಲ್ಡ್ ಆಗ್ತಾರೆ. 3 ರೆಡ್ ಬಂದು 1 ಗ್ರೀನ್ ಆದರೆ ರಿಜೆಕ್ಟ್ ಆಗ್ತಾರೆ. 3 ಗ್ರೀನ್ ಬಂದು 1 ರೆಡ್ ಆದರೂ ಸೆಲೆಕ್ಟ್ ಆಗ್ತಾರೆ ನೆಕ್ಸ್ಟ್ ರೌಂಡ್ಗೆ. 4 ಗ್ರೀನ್ ಬಂತು ಅಂತ ಅಂದರೆ ಅವರು ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆಗ್ತಾರೆ. ಅದ್ರ ಜೊತೆಗೆ 4 ರೆಡ್ ಏನಾದರೂ ಬಂತು ಅಂದರೆ ಡೈರೆಕ್ಟಾಗಿ ಮನೆಗೆ ಹೋಗ್ತಾರೆ. ಸೊ ಯಾರಿಗೆಲ್ಲ ಎಷ್ಟೆಷ್ಟು ರೆಡ್ ಗ್ರೀನ್ ಬಂದಿದೆ ಅಂತ ವ್ಲಾಗಲ್ಲಿ ನೋಡ್ತಾ ಹೋಗೋಣ ಈಗ ನಾವು. ಸೊ ಇಲ್ಲಿ ನಾನು ಒಂದೊಂದೇ ಕಂಟೆಸ್ಟೆಂಟ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ನಾನು. ಸೊ ಫಸ್ಟ್ ಬಂದಿದ್ದ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದರೆ ದೀಕ್ಷಾ ಆರ್ ಶೆಟ್ಟಿ. ಇವರು 24 ವರ್ಷದವರು, ಕುಂದಾಪುರದಿಂದ ಬಂದಿದ್ದಾರೆ. ಬರ್ತಾನೆ ಸ್ವಲ್ಪ ಕಾನ್ಫಿಡೆಂಟಲ್ಲಿ ಇದ್ದೀನಿ ಅಂತ ತೋರಿಸ್ಕೊತಾ ಬಂದರು, ಆದರೆ ಸ್ವಲ್ಪ ನರ್ವಸ್ ಅಲ್ಲೂ ಇದ್ರು ಅವರು. ಸೊ ಅವರು ಒಂದು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರಂತೆ. ಅವ್ರು ಏನು ಮಾಡೋಕ್ಕೂ ರೆಡಿ ಇದ್ದಾರಂತೆ. ಬೇಸಿಕಲಿ ಅವರು ಈ ಬಿಗ್ ಬಾಸ್ ಬರೋದಕ್ಕೆ ಏನಕ್ಕಪ್ಪ ಬರ್ತಿರೋದವರು ಅಂದರೆ ಮನೇಲಿ ಮದುವೆ ಅಂತ ತಲೆ ತಿಂತಿದ್ರಂತೆ. ತುಂಬ ಜನ ಅಂಕಲ್ದಿರನ್ನ ಕರ್ಕೊಂಬರ್ತಿದಾರಂತೆ. ಸೊ ಅದಕ್ಕೆ ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಬಿಗ್ ಬಾಸ್ ಮನೆಗೆ ಬರ್ತಿದ್ದೀನಿ ಅಂತ ಹೇಳಿದ್ರು. ಬಿಗ್ ಬಾಸ್ ಮನೆಗೆ ಹಂಗೆಲ್ಲ ಸುಮ್ಮನೆ ಬರೋದಕ್ಕೆ ಒಪ್ಕೊಂಡ್ಬಿಡ್ತಾರಾ? ಸೊ ಅದು ಒಂದು ರಾಂಗ್ ಸ್ಟೇಟ್ಮೆಂಟ್ ಆಗಿ ಅವರು ಅವರ ಒಂದು ಇಂಟ್ರಡಕ್ಷನಲ್ಲಿ ಕೊಟ್ಟಿದ್ರಿಂದ ಅಷ್ಟು ಕ್ಯಾಚಿಯಾಗಿ ಅವರು ಕಾಣಿಸ್ಕೊಳ್ಳಿಲ್ಲ. ಸೊ ಅವರಿಗೆ ಒಂದು ಡೇರ್ ಏನು ಕೊಟ್ಟರು ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದಾಗ ನಿರಂಜನ್ ದೇಶಪಾಂಡೆ ಅವರು ಒಂದು ಡೇರ್ ಕೊಡ್ತಾರೆ. ಸೊ ಏನಪ್ಪ ಅದು ಡೇರು ಅಂತ ಅಂದರೆ, ನೀವು ವರ್ಕ್ ಮಾಡ್ತಿರೋ ಕಂಪ್ನಿಯಲ್ಲಿ ನಿಮ್ಗೆ ಹೆಂಗಿದ್ರು ಇಷ್ಟ ಇಲ್ಲದಿದ್ರು ವರ್ಕ್ ಮಾಡ್ತಿದ್ದೀನಿ ಅಂತಿದ್ರ. ಸೊ ಹಾಗಿದ್ರೆ ಫೋನ್ ಮಾಡಿಬಿಟ್ಟು ನಾನು ನಾಳೆಯಿಂದ ಕೆಲ್ಸಕ್ಕೆ ಬರಲ್ಲ, ರಿಸೈನ್ ಮಾಡ್ತಿದ್ದೀನಿ ಅಂತ ಹೇಳಬೇಕು ಅಂತ ಒಂದು ಟಾಸ್ಕ್ ಆಗಿ ಕೊಡ್ತಾರೆ ಅವರಿಗೆ. ಸೊ ಇದನ್ನು ಮಾಡೋದಕ್ಕೆ ಅವರು ಅಕ್ಸೆಪ್ಟ್ ಮಾಡ್ಕೋತಾರೆ. ಆದರೆ ಅವ್ರು ಕಾಲ್ ಮಾಡೋಕ್ಕೆ ಅಂತ ಫೋನ್ ತರಿಸಿದ್ಮೇಲೆ ಒಂದು ಸ್ಟೇಟ್ಮೆಂಟ್ ಕೂಡ ಹೇಳ್ತಾರೆ: ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೋಬಾರ್ದು ಅನ್ನೋದು ನಿಮ್ಮ ಕೈಯಲ್ಲಿದೆ. ಆದರೆ ನೀವು ರಿಸೈನ್ ಮಾಡಿದ್ಮೇಲೂ ಸಹ ಬಿಗ್ ಬಾಸ್ ಅಗ್ನಿ ಪರೀಕ್ಷಾ ಇದರಲ್ಲಿ ಸೆಲೆಕ್ಷನ್ ಪ್ರೊಸೆಸಲ್ಲಿ ಸೆಲೆಕ್ಟ್ ಆಗ್ತೀರ ಅನ್ನೋದಕ್ಕೆ ಕನ್ಫರ್ಮೇಷನ್ ನಾವು ಕೊಡ್ತಿಲ್ಲ, ಚಾಯ್ಸ್ ಇಸ್ ಯುವರ್ಸ್ ಅಂತ ಅವರು ಎಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ನ ಹೇಳಿನೇ ಕೊಡ್ತಾರೆ ಅವರು. ಸೊ ಅಷ್ಟೆಲ್ಲ ಆದಮೇಲೂ ಅವ್ರು ನಾನು ತೊಗೊಳಕ್ಕೆ ರೆಡಿ ಇದ್ದೀನಿ ಡೇರ್ನ ಅಂತ ತಗೋತಾರೆ. ಅವರು ಕಾಲ್ ಮಾಡ್ತಾರೆ. ಯಾರಿಗೆ ಕಾಲ್ ಮಾಡ್ತಿದ್ದೀರಾ ಅಂದರೆ ಮ್ಯಾನೇಜರಿಗೆ ಕಾಲ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಕಾಲ್ ಮಾಡಿಬಿಟ್ಟು ಸರ್ ನಾನು ನಾಳೆಯಿಂದ ಬರಲ್ಲ, ನಂಗೆ ಯಾಕೋ ಇಷ್ಟ ಆಗ್ತಿಲ್ಲ, ಬರೋಕ್ಕೆ ಇಷ್ಟ ಇಲ್ಲ ಅನಿಸುತ್ತೆ, ನಾನು ರಿಸೈನ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಕಟ್ ಮಾಡ್ತಾರೆ. ಆ್ಯಂಡ್ ಇನ್ನೂ ಒಂದು ರೂಲ್ಸ್ ಹೇಳಿರ್ತಾರೆ: ನೀನು ಕಾಲ್ ಮಾಡಿದಾಗ ನನಗೊಂದು ಶೋಗೆ ಬಂದಿದ್ದೀನಿ, ಅಲ್ಲೊಂದು ಡೇರ್ ಕೊಟ್ಟಿದ್ದಾರೆ, ಅಲ್ಲೊಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಏನು ಹೇಳ್ಕೂಡ್ದು ಅನ್ನೋದು ಕೂಡ ಸಹ ಹೇಳಿರ್ತಾರೆ ಅವರು. ಸೊ ಅದಕ್ಕೆ ಒಪ್ಕೊಂಡೆ ಅವ್ರು ಅದನ್ನು ಮಾಡ್ತಾರೆ. ಸೊ ಜಡ್ಜಸ್ ಅದಕ್ಕೆ ಕಂಗ್ರ್ಯಾಚುಲೇಟ್ ಮಾಡ್ತಾರೆ. ಬಿಕಾಸ್ ಅವರಿಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇದೆ, ಅಂದರೆ ಏನಾದ್ರು ಟಾಸ್ಕ್ ಕೊಟ್ಟರೆ ಡೇರಿಂಗ್ ಆಗಿ ಮಾಡೋದಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇದ್ದಾರೆ ಅಂತ. ಬಟ್ ಅವ್ರಿಗೇನಪ್ಪ ಅಂತ ಅಂದರೆ ಇಬ್ಬರು ರೆಡ್ ಕೊಡ್ತಾರೆ, ಇಬ್ಬರು ಗ್ರೀನ್ ಕೊಡ್ತಾರೆ. ಅವ್ರನ್ನ ಹೋಲ್ಡ್ನಲ್ಲಿ ಇಡ್ತಾರೆ. ಅವರು ಸೆಲೆಕ್ಟ್ ಆಗೋದಿಲ್ಲ. ಆ್ಯಕ್ಚುಲಿ ಅವರು ಸ್ವಲ್ಪ ಬೇಜಾರಾಗ್ತಾರೆ, ಅಳ್ತಾರೆ ಸಹ. ಏನಕ್ಕೆ ನನಗೆ ಸಂಗೀತ ಶೃಂಗೇರಿ ಅವ್ರನ್ನ ನಾನು ಆ್ಯಕ್ಚುಲಿ ತುಂಬ ಸಪೋರ್ಟ್ ಮಾಡ್ತಿದ್ದೆ, ಇಷ್ಟಪಡ್ತಿದ್ದೆ. ನಾನು ಯಾರನ್ನಾರ ಸಪೋರ್ಟ್ ಮಾಡಿ ಅವ್ರು ನನಗೆ ವಾಪಸ್ ಮಾಡಿ ನನಗೆ ಮಾತಲ್ಲ ಕೈಯಲ್ಲಿ ತೋರಿಸ್ತೀನಿ ಸಮಥಿಂಗ್ ಏನೋ ಅವ್ರು ಮಾತಾಡ್ತಾರೆ. ಅವ್ರು ಏನು ಹೇಳ್ತಿದ್ದೀನಿ ಅಂತ ಅರಿವಿರಲಿಲ್ಲ ಅನಿಸುತ್ತೆ ಅವ್ರಿಗೆ. ಬಟ್ ಸಂಗೀತ ಅವ್ರಿಗೆ ಸಮಥಿಂಗ್ ಏನೋ ಇನ್ನೂ ಡಿಫ್ರೆಂಟ್ ಆಗಬೇಕಿತ್ತು ಈ ಮನೆಗೆ ಫಿಟ್ ಆಗೋದಕ್ಕೆ ಅಂತ ಅಂದ್ಬಿಟ್ಟು ಅವರು ರೆಡ್ ಕೊಟ್ಟರು. ಬಟ್ ಅವರು ರಿಜೆಕ್ಟ್ ಆಗಿಲ್ಲ, ಇನ್ನು ಹೋಲ್ಡ್ ಕಂಟೆಸ್ಟೆಂಟ್ ಆಗಿ ಇದ್ದಾರೆ. ಸೊ ನೆಕ್ಸ್ಟ್ ಬಂದಂಥ ಕಂಟೆಸ್ಟೆಂಟ್ ಬಂದು ಮಾಡ್ರನ್ ಕವಿ ಮಂಜಾ ಅಂತ. ಇವರು 25 ವರ್ಷದವರು. ಇವರು ಬೆಂಗಳೂರಿನವರಾಗಿರ್ತಾರೆ. ಇವರು ಪಟ 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 ಅಂತ ರೈಮಿಂಗ್ಸಲ್ಲಿ ಕನ್ನಡನ ಮಾತಾಡ್ತಾರೆ. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಒಂದು ರ್ಯಾಪ್ ಸಾಂಗ್ ಕೂಡ
ಸಾಂಗ್ ಆಗಿಲ್ಲ, ರ್ಯಾಪ್ ಮಾಡಿದ್ರು ಅವರು ಒಂದು ಕನ್ನಡ ರೈಮಿಂಗಲ್ಲಿ. ತುಂಬಾ ಚೆನ್ನಾಗಿ ಮಾಡಿದ್ರು, ಆ್ಯಕ್ಚುಲಿ ಅರ್ಥಪೂರ್ಣವಾಗಿ ಮಾಡಿದ್ರು ಅವರು. ಅಲ್ಲಿರೋ ಜಡ್ಜಸ್ ಎಲ್ಲರೂ ಅದಕ್ಕೆ ಕಂಗ್ರ್ಯಾಚುಲೇಟ್ ಮಾಡಿದ್ರು ಅವರು. ಅವ್ರು ಎಷ್ಟು ಕಾನ್ಫಿಡೆನ್ಸಲ್ಲಿ ಬಂದಿದ್ರು ಅಂದರೆ, ಎನಿಥಿಂಗ್ ಐ ಆಮ್ ರೆಡಿ ಟು ಡೂ. ನೀವೇನು ಮಾಡಬೇಕು, ಮೀಸೆ ತೆಗಿಬೇಕಾ, ಬೋಳ್ಸಕ್ಕೆ ರೆಡಿ ಇದ್ದೀನಿ, ಇನ್ನೇನಾದರೂ ಮಾಡಬೇಕಾ, ಮಾಡೋಕ್ಕೆ ರೆಡಿ ಇದ್ದೀನಿ. ಇದಕ್ಕೆ ವಿನಃ ಹೇಳ್ತಾರೆ, ನಾನೇನೋ ಒಂದು ಡೇರ್ ಕೊಡಬೇಕು ಅಂತ ಇದ್ದೆ, ಒಂದು ಟಾಸ್ಕ್ ಅಂತ ಕೊಡಬೇಕು, ನಾನು ನೀವೇ ಸೆಲ್ಫ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ, ಅದಕ್ಕೆ ಮಾಡಿ, ಶೇವ್ ಮಾಡಿ ಹೆಡ್ನ ಅಂತ ಹೇಳ್ತಾರೆ. ಅದಕ್ಕೆ ನಿರಂಜನ್ ಅವ್ರು ಏನು ಹೇಳ್ತಾರೆ, ಅದಕ್ಕೆ ಇನ್ನೊಂಚೂರು ಟ್ವಿಸ್ಟು, ಉಪ್ಪು ಹುಳಿ ಖಾರ ಎಲ್ಲ ಹಿಂಡಬೇಕಲ್ಲ, ಅದಕ್ಕೆ ಹಿಂಡು ಅವ್ರು ಏನು ಕೊಡ್ತಾರೆ ಅಂತಂದರೆ, ಅರ್ಧನ ತೆಗಿಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ ಬ್ರೋ, ತೆಗಿತೀನಿ ಬಿಡಿ ಬ್ರೋ ಅಂದ್ಕೊಂಡು ಎಲ್ಲ ತೆಗಿಯೋಕ್ಕೆ ಶುರು ಮಾಡ್ತಾನೆ ಅವನು. ಸೊ ತೆಗಿಯೋದು ಓಕೆ, ಆದರೆ ನೀವು ಅಪ್ಪಿತಪ್ಪಿ ಸೆಲೆಕ್ಟ್ ಆದರೆ ಇಡೀ ಶೋ ಹಿಂಗೆ ಇರಬೇಕು ಅಂದರೆ ಇರ್ತೀಯಾ ಅಂತ ಕೇಳಿದ್ರೆ, ಅಯ್ಯೋ ಅದಕ್ಕೇನಂತೆ ಬ್ರೋ ಇರ್ತೀನಿ, ಅದು ಮತ್ತೆ ಬೆಳಿಬಾರ್ದು ಅಂತ ಹೇಳ್ಬೇಡಿ ಅಷ್ಟೇ, ಅದು ಬೆಳೆಯೋದು, ಅದು ಕೂದಲದು ನಾನಲ್ಲ, ಏನು ಮಾಡೋಕ್ಕಾಗಲ್ಲ, ಅದು ಬೆಳೆದೇ ಬೆಳೆಯುತ್ತೆ, ಬೆಳ್ದಂಗೆಲ್ಲ ತಕ್ಕೊಂಡ್ರೆ ನಾನು ತಕ್ಕೊಳಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ಸೊ ಅವರ ಕಾನ್ಫಿಡೆನ್ಸ್ ಲೆವೆಲು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ಅವ್ರಿಗೆ ಏನು ಕೊಟ್ಟರು ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇದ್ದಾರೆ ಅನ್ನೋ ಕಾನ್ಫಿಡೆನ್ಸು ಅವರಲ್ಲಿ ಕಾಣಿಸ್ತಿತ್ತು. ಸೊ ಅವ್ರಿಗೆ 3 ಗ್ರೀನ್ ಬರುತ್ತೆ, 1 ರೆಡ್ ಬರುತ್ತೆ. ಬಟ್ ಅವರು ಡೈರೆಕ್ಟಾಗಿ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದಾರೆ. ಅವರು ಸ್ಟಾರ್ ಕಂಟೆಸ್ಟೆಂಟ್ ಅಲ್ಲ, ಬಟ್ ನೆಕ್ಸ್ಟ್ ರೌಂಡ್ಗೆ ಅವರು ಸೆಲೆಕ್ಟ್ ಆಗಿದ್ದಾರೆ. ಸೊ ನೆಕ್ಸ್ಟ್ ಬಂದವರು ಯಾರಪ್ಪ ಅಂದರೆ ಇಶಾ ನವೀನ್ ಅಂತ. ಇವರು 19 ವರ್ಷದವರು, USA ಇಂದ ಬಂದಿದ್ದಾರೆ. ಸೊ ಇವರು ಸ್ವಲ್ಪ ಕಾನ್ಫಿಡೆಂಟಲ್ಲೇ ಬಂದರು, ಸ್ವಲ್ಪ ನರ್ವಸ್ನೆಸ್ ಅವ್ರ ಫೇಸಲ್ಲಿ ಕಾಣಿಸ್ತಿತ್ತು, ಸ್ವಲ್ಪ ಕಾನ್ಫಿಡೆಂಟಾಗೆ ಬಂದರು ಅಂತ ಅನ್ನಿಸ್ತು. ಬಂದರು, ಒಂದು ಪ್ರಿಟಿಯಾಗಿರೋ ಡ್ರೆಸ್ ಹಾಕ್ಕೊಂಡು ನಾನು ಬಿಗ್ ಬಾಸ್ಗೆ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಬಂದರು. ಅವ್ರೊಂದು ಹ್ಯಾಂಡ್ ಬ್ಯಾಗ್ನ ಇಟ್ಕೊಂಬಂದಿದ್ರು. ಅವ್ರಿಗೆ ಮನಸ್ಸಿನಲ್ಲಿ ಬಿಗ್ ಬಾಸ್ಗೆ ನೀನು ಪ್ರಪೋಸ್ ಮಾಡಬೇಕು, ಅವರ ವಾಯ್ಸ್ ಚೆನ್ನಾಗಿದೆ ಅದು ಇದು ಅಂತೆಲ್ಲ ಹೇಳಿ ಅವ್ರು ಪ್ರಪೋಸ್ ಮಾಡಿದ್ರು. ಇದಾದಮೇಲೆ ನಿಮ್ಮ ಬಗ್ಗೆ ಇಂಟ್ರಡಕ್ಷನ್ ಕೊಡಿ ಅನ್ನೋ ಅವ್ರು ಇಂಟ್ರಡಕ್ಷನ್ ಕೊಟ್ಟರು. ನಾನು USA, ಬಟ್ USA ಇಂದ ಇಲ್ಲಿಗೆ ಬಂದು ಏನು ಮಾಡ್ತೀರಾ, ನಿಮ್ಗೆ ಇಲ್ಲಿದೇನೋ ಅಷ್ಟು ಗೊತ್ತಿಲ್ಲ ಅಂದಾಗ ಹೌ ಯು ವಿಲ್ ಅಡ್ಯಾಪ್ಟ್ ಯುವರ್ ಸೆಲ್ಫ್ ಇನ್ ಇಂಡಿಯಾ ಅಂತ ಕೇಳಿದಾಗ, ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ. ಇಂಡಿಪೆಂಡೆಂಟಾಗಿ US ಅವ್ರು ಮಾತ್ರ ಇರ್ತಾರೆ, ಇಂಡಿಯಾದವ್ರು ಇರಲ್ವಾ ಅಂತ ಶ್ರುತಿ ಅವ್ರು ಕೇಳಿದ್ದಕ್ಕೆ ಅವ್ರು ಏನು ಉತ್ತರ ಕೊಟ್ಟರು ಅಂದರೆ, ಅಲ್ಲಿ ಒಂದು ಸಣ್ಣ ಏಜಿಂದನೇ ಮಕ್ಕಳನ್ನ ಇಂಡಿಪೆಂಡೆಂಟಾಗಿ ಅವರೇ ಅರ್ನ್ ಮಾಡ್ಕೊಳ್ಳೋಂಗೆ ಬೆಳೆಸಿರ್ತಾರೆ. ಹಾಗಾಗಿ ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ ಅಂತ ಹೇಳಿದೆ. ನಾನು ಏನು ಮಾಡೋದು, ಏನು ಕೊಟ್ಟರು ಮಾಡೋಕ್ಕೆ ರೆಡಿ ಇದ್ದೀನಿ ನಾನು. ಸೊ ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಒಂದು ಇದಕ್ಕೆ ಬಂದಿದ್ದೀನಿ ಅಂತ. ಸೊ ಅವ್ರಿಗೂ ಒಂದು ಡೇರ್ ಕೊಡ್ತಾರೆ. ನಿಮಗೆ ಬ್ಯಾಗ್ಸ್ ಅಂದರೆ ಇಷ್ಟ ಅಂತ ಕೇಳ್ಪಟ್ಟೆ ಅಂತ ಸಂಗೀತ ಶೃಂಗೇರಿ ಅವ್ರು ಕೇಳ್ತಾರೆ. ಹೌದು, ನನಗೆ ಬ್ಯಾಗ್ಸ್ ಅಂದರೆ ಇಷ್ಟ. ನಿಮ್ಮ ಕೈಯಲ್ಲಿರೋ ಬ್ಯಾಗ್ದು ವರ್ತ್ ಎಷ್ಟು ಅಂತ ನಿರಂಜನ್ ಅವ್ರು ಕೇಳ್ತಾರೆ. ಇಟ್ಸ್ 150, ಅರೌಂಡ್ 15,000 ಅಂತ ಹೇಳ್ತಾರೆ. ಸೊ ಅದನ್ನು ಅರ್ಧ ಹಾಕ್ಬೋದಾ ಅನ್ನೋ ಡೇರು ಕೊಡೋಕ್ಕೆ ಶುರು ಮಾಡ್ತಾರೆ. ಸೊ ಅವರು ಫಸ್ಟು ಇದು ನನಗೆ ನನ್ನ ಅಪ್ಪ ನನ್ನ ಗ್ರ್ಯಾಜುಯೇಷನ್ಗೆ ಅವತ್ತಿನ ದಿನ ಹೋಗಿ ತೊಗೊಂಬಂದು ಕೊಟ್ಟಿರೋ ಅಂತಹದ್ದು. ಬಟ್ ಇದ್ರಲ್ಲಿ ತುಂಬ ಮೆಮೊರಿ ಇದೆ. ಬಟ್ ಸ್ಟಿಲ್ ಐ ಆಮ್ ರೆಡಿ ಟು ಟೇಕ್ ಅ ಡೇರ್ ಫಾರ್ ದಿಸ್. ಐ ಆಮ್ ರೆಡಿ ಟು ಡೆಸ್ಟ್ರಾಯ್ ದಿಸ್. ಬರೀ ಬ್ಯಾಗ್ ಅದ್ರೊಳಗಿರೋದು ಏನಾದರೂ ಡೆಸ್ಟ್ರಾಯ್ ಮಾಡಬೇಕು, ಬ್ಯಾಗ್ ಅಂದಮೇಲೆ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಮಾಡಬೇಕು ಅಂತಾರೆ. ಸೊ ಶಿ ಹ್ಯಾಡ್ ಸೊ ಮಚ್ ಆಫ್ ಮೇಕಪ್ ಐಟಮ್ಸ್ ಇನ್ ಅ ವರ್ತ್ ಆಫ್ ಅರೌಂಡ್ 50,000 ಇದೆ ಅಂತ ಹೇಳಿದ್ರು. ಸೊ ಎಲ್ಲನೂ ಕೂಡ ಒಂದು ಟ್ರೇಯಲ್ಲಿಟ್ಟು ಎಲ್ಲ ಬ್ರೇಕ್ ಮಾಡೋದಕ್ಕೆ ಶುರು ಮಾಡಿದ್ರು. ಮೇಕಪ್ ಐಟಮ್ಸ್ಗಳನ್ನೆಲ್ಲ ಬ್ರೇಕ್ ಮಾಡೋಕ್ಕೆ ಬಿಟ್ಟರು. ಬಟ್ ಅದನ್ನು ಬ್ರೇಕ್ ಮಾಡಿದ್ರು ನೀವು ಬಿಗ್ ಬಾಸ್ ಮನೆಗೆ ಸೆಲೆಕ್ಟ್ ಆಗ್ತೀರಾ ಅನ್ನೋದು ಕನ್ಫರ್ಮ್ ಅಲ್ಲ, ಅದನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಇದನ್ನು ಮಾಡಿ ಅಂದರು. ಬಟ್ ನಾವು ಪ್ರೋಮೋದಲ್ಲಿ ನೋಡ್ದಂಗೆ ಅದಕ್ಕೆ ಬಂದಂಥ ಎಲ್ಲ ಏನದು ರಿವ್ಯೂಸ್ಗಳು, ಕಮೆಂಟ್ಸ್ಗಳು ನೋಡಿದಂಗೆ ಬಿಲ್ಡಪ್ಪು ಅದು ಇದು ಇವನ್ನೆಲ್ಲ ಯಾರು ಮಾಡಿಸ್ತಾರೆ ಅಂತ ಕೇಳಿದ್ರು. ಬಟ್ ಏನೇ ಟಾಸ್ಕ್ ಕೊಟ್ಟರು ನಿಮ್ಮದೇ ಚಾಯ್ಸ್ ಅಂತ ಕೂಡ ಅವರು ಮೆನ್ಷನ್ ಮಾಡಿನೇ ಕೊಟ್ಟಿದ್ದಾರೆ ಟಾಸ್ಕ್ಗಳನ್ನ. ಸಿಂಪಲ್ಲಾಗೆ ಕೊಡ್ತಿದ್ರು ಟಾಸ್ಕು. ಎಲ್ಲೂ ತುಂಬ ಓವರಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ ಜಡ್ಜಸ್ ಅನ್ನೋದು ಎಲ್ಲೂ ಕಾಣಿಸ್ತಾ ಇರಲಿಲ್ಲ. ತುಂಬ ಚೆನ್ನಾಗೇ ಆ ಹುಡುಗಿ ಅಕ್ಸೆಪ್ಟ್ ಮಾಡ್ಕೋತು ಅದನ್ನು. ಎಲ್ಲ ಹೊಡೆದಾಕ್ತು. ಬ್ಯಾಗ್ನ ಹಿಂಗೆ ಚಾಕು ತೊಗೊಂಡು ಹಿಂಗೆ ಹರಿಯೋಕ್ಕೆ ಅಂತ ಬಂತು. ಅಷ್ಟರಲ್ಲಿ ನಿರಂಜನ ತೊಗೊಂಡು, ಅಪ್ಪ ಅಮ್ಮನ ಪ್ರೀತಿಗೆ ನಾವು ಬೆಲೆ ಕೊಡ್ತೀವಿ, ರೆಸ್ಪೆಕ್ಟ್ ಕೊಡ್ತೀವಿ, ಇದನ್ನು ಹರಿದಾಕೋದೇನು ಬೇಡ ನೀವು ಅಂತ ವಾಪಸ್ ಕೊಡ್ತಾರೆ. ಬಟ್ ಸ್ಟಿಲ್ ಆಕೆಗೂ ಕೂಡ 2 ರೆಡ್ಡು 2 ಗ್ರೀನ್ ಬರುತ್ತೆ. ಅವರು ಕೂಡ ಹೋಲ್ಡ್ನಲ್ಲಿ ಉಳ್ಕೋತಾರೆ. ಒಂದು ಪರ್ಸ್ನಲಿ ಇಂಟ್ರೆಸ್ಟಿಂಗ್ ಆಗಿ ಅವ್ರದ್ದು ಏನೋ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಆಗಿ ಏನೋ ಅನ್ನಿಸ್ಲಿಲ್ಲ ಅವ್ರದ್ದು. ಬಟ್ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಕ್ಕೆ ಜಡ್ಜಸ್ಗೆ ತುಂಬಾ ಖುಷಿ ಆಯಿತು. ಬಿಕಾಸ್ ಸಮಥಿಂಗ್ ವಿಚ್ ಇಸ್ ಸೋ ಮಚ್ ಟಚ್ ಟು ಯುವರ್ ಹಾರ್ಟ್, ಅದನ್ನು ನೀವು ಮಾಡೋಕ್ಕೆ ರೆಡಿ ಇದ್ದೀರಾ ಅಂದರೆ ಬಿಗ್ ಬಾಸ್ ಮನೇಲಿ ಏನು ಕೊಟ್ಟರು ಮಾಡಬಲ್ಲೆ ಅನ್ನೋ ಥರ ಅವ್ರಿಗೆ ಅನ್ನಿಸ್ತು. ಸೊ ಹಾಗಾಗಿ 2 ರೆಡ್ 2 ಗ್ರೀನ್ ಕೊಟ್ಟು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ ಅವ್ರನ್ನ. ಸೊ ನೆಕ್ಸ್ಟ್ ಬಂದಿದ್ದು ಒಂದು ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಯಾರಪ್ಪ ಅಂದರೆ ಇಬ್ಬರು ಟ್ವಿನ್ಸ್ ಬಂದರು. ನಾವು ಚಿಂಕಿ ಮಿಂಕಿ ಅನ್ನೋ ಒಂದು ಹಿಂದಿ ಅವ್ರನ್ನ ನೋಡಿದ್ದೀವಲ್ಲ, ಹಾಗೆ ಐಡೆಂಟಿಕಲ್ ಟ್ವಿನ್ಸ್ ಅವ್ರು ಬಂದಿದ್ದು. ಅವ್ರ ಹೆಸರು ಯೋಗಿತಾ ಆ್ಯಂಡ್ ಯೋಗಶ್ರೀ ಅಂತ. ಅವರು 19 ಇಯರ್ಸ್ನವ್ರು ಆ್ಯಕ್ಚುಲಿ.
ಸೊ ಅವರಿಬ್ರು ಬಂದರು, ಅವರಿಬ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು. ಅವ್ರಿಗೆ ಶ್ರುತಿ ಅವ್ರ ಅಪ್ಪ ಅಮ್ಮ ಬಂದು ಕೂಡ ಟ್ವಿನ್ಸ್ ಲೈಕ್ ಅಮ್ಮ ಅಂದರು ಟ್ವಿನ್ಸ್ ಆಗಿರೋದ್ರಿಂದ ಒಬ್ರನ್ನೇ ಮದುವೆ ಆಗಿದ್ರೆ ನಮಗೂ ಅದನ್ನು ಅಡ್ಯಾಪ್ಟ್ ಮಾಡ್ಕೋಬೇಕು ಅಂತ ಇಬ್ರು, ಇಫ್ ಟ್ವಿನ್ಸ್ ಸಿಕ್ಕಿಲ್ಲ ಅಂದರೆ ನಾವು ಒಬ್ರನ್ನೇ ಮದುವೆ ಆಗ್ತೀವಿ ಅಂತ ಹೇಳಿದ್ರು. ಇಲ್ಲಾಂದರೆ ಇಬ್ಬರು ಹಂಗೆ ಸಿಂಗಲ್ ಆಗೇ ಇರ್ತೀವಿ ಸಮಥಿಂಗ್ ಆ್ಯಂಡ್ ಆಲ್ ಹೇಳಿದ್ರು ಅವರು. ಬಟ್ ಇದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಥರ ಅವ್ರಿಗೆ ಒಂದು ಕನ್ಫ್ಯೂಸ್ಡ್ ಸ್ಟೇಟಸ್ ಥರ ನಿಲ್ಲಿಸಿದ್ರು. ಯಾಕೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ 14 ಜನ ಅಥವಾ 15 20 ಜನ ಇನ್ ಅರೌಂಡ್ ಏನು ತಗೋತಾರೆ ಎಲ್ಲದು ಒಂದೊಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅವರಾಗಿರಬೇಕು. ಸಿಮಿಲರ್ ಪರ್ಸ್ಪೆಕ್ಟಿವ್ ಅವರಾಗಿದ್ದರೆ ಆ ಮನೆಯಲ್ಲಿ ಡಿಫ್ರೆನ್ಸ್ ಇರಲ್ಲ. ಒಬ್ರಿಗೊಬ್ರು ಹೊಂದಾಣಿಕೆ ಇದ್ದು ಇಲ್ದಂಗೆ ಹೇಗಿರುತ್ತೆ ಅನ್ನೋದನ್ನು ಚೆಕ್ ಮಾಡೋದೇ ಬಿಗ್ ಬಾಸಲ್ಲಿ ನೋಡುವಂತಹದ್ದು. ಸೊ ನಿಮ್ಮಿಬ್ಬರಿಗೆ ಒಂದು ಚಾನ್ಸ್ ಕೊಡ್ತಾ ಇದ್ದೀವಿ. ಏನಪ್ಪ ಅಂದರೆ ಇಬ್ಬರಲ್ಲಿ ಯಾರು ಇರ್ತೀರಾ ಯಾರು ಹೋಗ್ತೀರಾ ಅನ್ನೋದಕ್ಕೆ. ಅವರಿಬ್ಬರು ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು, ತುಂಬಾ ಅವರು ಮೆಂಟಲಿ ಪ್ರಿಪೇರ್ಡ್ ಆಗಿದ್ರು. ಇಬ್ಬರಲ್ಲಿ ಇಂಥ ಸಿಚುಯೇಷನ್ ಬಂದರೆ ಏನು ಎತ್ತ ಅಂತ. ಬಟ್ ಇಲ್ಲೊಂದು ಟ್ವಿಸ್ಟ್ ಆಯಿತು. ಏನಪ್ಪ ಆ ಟ್ವಿಸ್ಟು ಅಂತ ಅಂದರೆ ಈಗ ಯೋಗಿತಾ ಸೆಲೆಕ್ಟ್ ಮಾಡಿದ್ರು ಅಂದರೆ ಅವರಿಬ್ಬರು ಡಿಸ್ಕಷನ್ ಯೋಗಿತಾ ಹೋಗೋದು ಅಂತ ಡಿಸೈಡ್ ಆದರು. ಬಟ್ ಶೃಂಗೇರಿ ಅವ್ರು ಇನ್ನೊಂದು ಟ್ವಿಸ್ಟ್ ಕೊಟ್ಟರು, ಯೋಗಿತಾ ಅವ್ರು ಹೋಗ್ಲಿ ಯೋಗಶ್ರೀ ಅವ್ರು ಇರಲಿ ಅಂತ. ಸೊ ಇವ್ರು ಏನು ಚೂಸ್ ಮಾಡಿರೋದು ಆಪೋಸಿಟ್ ಮಾಡಬೇಕು ಅಂತ ಅವರಿಬ್ಬರು ಮಾತಾಡ್ಕೊಂಡ್ರು. ಹಾಗೆ ಮಾಡಿದ್ರು ಸಹ. ಶೃಂಗೇರಿ ಅವರು ಮತ್ತು ಶ್ರುತಿ ಅವರು ಇದನ್ನು ಮಾತಾಡ್ಕೊಂಡಿದ್ದು ಹಾಗೆ ಮಾಡಿದ್ರು ಸಹ ಅವರು. ಅದರ ನಂತರ ಒಬ್ಬರು ಉಳ್ಕೊಂಡ್ರು. ಐ ಥಿಂಕ್ ಯೋಗಶ್ರೀ ಹೋದ್ರು, ಯೋಗಿತಾ ಅವ್ರು ಉಳ್ಕೊಂಡ್ರು ಅಂತ ಅನ್ಸುತ್ತೆ. ಅವರಿಬ್ರು ಐಡೆಂಟಿಕಲ್ ಆಗಿದ್ದರಿಂದ ನೇಮ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಸೊ ಉಳ್ಕೊಂಡ್ರು. ಅವ್ರನ್ನ ಕ್ವಶನ್ ಕೇಳಿದ್ರು. ಅವರು ಕಾನ್ಫಿಡೆಂಟ್ ಆಗಿರಲಿಲ್ಲ ಅವ್ರದ್ದು ಏನು ಮಾಡ್ತೀರಾ ಇವಾಗ ನೀವು ನಿಮ್ಮ ತಂಗಿನ ಹೇಗೆ ಬಿಟ್ಟಿರ್ತೀರಾ ಅಂತಂದರೆ ಅಲ್ಲೂ ಅವ್ರು ಕೊಟ್ಟಿದ್ದ ರೀಸನ್ನೇ ಮದುವೆದು ರೀಸನ್ ಕೊಟ್ಟರು. ಸೊ ಮುಂದೆ ಅದಕ್ಕೆ ಹೆಲ್ಪ್ ಆಗೋದಂಗೆ ಮುಂದೆ ಮದುವೆಗೆ ಹೆಲ್ಪ್ ಆಗೋಕ್ಕೋಸ್ಕರ ಬಿಗ್ ಬಾಸಿಗೆ ಬರ್ತಿದ್ದೀರಾ, ಹಂಗಾದ್ರೆ ನಿಮ್ಗೆ ಇನ್ನೂ ಟೈಮ್ ಇದೆ, ಬೇಡ ಬಿಡಿ, ಇದು ಇನ್ನೂ 19 ಇಯರ್ಸ್ ಅಲ್ಲ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಆಗಿ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳಿದ್ರು. ಸೊ ಇವರಿಗೆ ಕಂಪ್ಲೀಟ್ 3 ಜನನು ರೆಡ್ ಕೊಟ್ಬಿಟ್ಟು ರಿಜೆಕ್ಟ್ ಮಾಡಿದ್ರು. 5ನೇ ಕಂಟೆಸ್ಟೆಂಟ್ ಬಂದು ಚರಣ್ ಶೆಟ್ಟಿ, 36 ವರ್ಷದವರು. ಇವರು ಮಂಗಳೂರಿನವ್ರು ಆ್ಯಕ್ಚುಲಿ. ಬರ್ತಾ ಒಂದು ಮಾಸ್ಕ್ ಹಾಕೊಂಡು ಬಂದರು ಹಾ ಅಂತ ಏನೋ ಬೇಜಾನ್ ರಿಯಾಕ್ಷನ್ಸ್ ಕೊಟ್ಟರು. ಏನು ಮಾಡ್ತಿದ್ದಾರೆ ಯಾರಿಗೂ ಅರ್ಥ ಆಗ್ತಿಲ್ಲ. ಯಾಕೆ ಬಂದಿದ್ದಾರೆ ಏನೂ ಅರ್ಥ ಆಗ್ತಿಲ್ಲ. ಹಾ ಅಂತ ಕೊಟ್ಟರು. ನೀವು ಮಾಸ್ಕ್ ಏನಕ್ಕೆ ಹಾಕಿದ್ದೀರಾ ಅಂತ ಅಂದರೆ ಅದಕ್ಕೇನೋ ಎಕ್ಸ್ಪ್ಲೇನ್ ಮಾಡಿದ್ರು. ಬಂದಮೇಲೆ ತೋರಿಸೋಣ ಅಂತ. ಹಂಗಾದ್ರೆ ಏನಕ್ಕೆ ಹಾಕಬೇಕು ಅಂತ. ನನ್ನ ಕೆಲಸ ಮಾಡಲ್ಲ ಹಾಗೆ ಹಿಂಗೆ ಅಂತ ತುಂಬ ಕಮೆಂಟ್ ಅದಕ್ಕೆ ಜನದ ಬಾಯಿ ಮುಚ್ಚಿಸ್ಬೇಕು, ನೀವು ಯಾಕೆ ಬಾಯಿ ಮುಚ್ಕೊಂಡಿದ್ದೀರಾ ಅಂತ ಸ್ವಲ್ಪ ಫನ್ ಕಂಟೆಂಟ್ ಇದು ಮಾಡಿದ್ರು. ಕೊನೆಗೆ ಅವ್ರು ಮಾಸ್ಕ್ ತೆಗೆದ್ರು. ಅವ್ರ ಕೆಲಸ ಏನೂ ಮಾಡ್ತಿಲ್ವಂತೆ. ಸೊ ಅವ್ರ ಹತ್ರ ಫೋನ್ ಕೂಡ ಇಲ್ಲಂತೆ. ಅವ್ರ ಅಮ್ಮನ ಫೋನ್ ತೊಗೊಂಡು ಬಂದಿದ್ದಾರಂತೆ. ಅವ್ರಿಗೆ ತುಂಬ ಚೆನ್ನಾಗಿ ಅವ್ರಿಗೆ ಏನಂತಾರೆ ಟಾಸ್ಕ್ಗಳನ್ನೆಲ್ಲ ಕೊಟ್ಟರು ಆ್ಯಕ್ಚುಲಿ. ಸೊ ನಾನು ಫಿಸಿಕಲಿ ತುಂಬ ಫಿಟ್ ಇದ್ದೀನಿ ಅಂತ ಹೇಳಿದ್ರು. ನೀವು ಫಿಸಿಕಲಿ ತುಂಬ ಫಿಟ್ ಇದ್ದೀನಿ ಅಂತ ಅಂದರೆ ಒಂದು ಚಾಲೆಂಜ್ ಮಾಡ್ತೀರಾ, ನನ್ನ ಜೊತೆ ಒಂದು ಟಾಸ್ಕ್ ಮಾಡ್ತೀರಾ ಅಂತ ಸಂಗೀತ ಅವರು ಎದ್ದು ಬಂದರು. ನಾವು ಪ್ಲ್ಯಾಂಕ್ ಚಾಲೆಂಜ್ ಮಾಡೋಣ ಅಂತ. ಇಫ್ ಏನಾದರೂ ನೀವು ಪ್ಲ್ಯಾಂಕ್ ಚಾಲೆಂಜಲ್ಲಿ ಸೋತ್ರೆ ನೀವು ರಿಜೆಕ್ಟ್ ಆಗ್ತೀರಾ ಅಂದರು. ಆಯಿತು ಮಾಡ್ತೀನಿ ಅಂತಾರೆ, ಮಾಡ್ತಾರೆ. ಬಟ್ ಸೋತ ಮೇಲೆ ಏನಂತ ಹೇಳ್ತಾರೆ ಅವರು, ಫಿಸಿಕಲಿ ಫಿಟ್ ಅಂದರೆ ಹಿಂಗೆ ಫಿಟ್ ಆಗಿರೋದು ಅಲ್ಲ ನಾನು ಹೇಳ್ತಾ ಇರೋದು. ನಾನು ಯಾವ 6 ಪ್ಯಾಕ್ ಬಿಲ್ಡಪ್ ಎಲ್ಲ ಏನೂ ಮಾಡಿಲ್ಲ ನಾನು, ಹಂಗೆ ಹಿಂಗೆ ಅಂತ. ಸ್ವಲ್ಪ ಫನ್ನಿ ಆಗಿತ್ತು. ಕ್ಯಾರೆಕ್ಟರ್ ತುಂಬ ಚೆನ್ನಾಗಿತ್ತು. ಅಂದರೆ ನಾವು ಏನು ಮಾತಾಡ್ತಿದ್ದೀವಿ ಅವ್ರಿಗದು ಅರ್ಥ ಆಗ್ತಿರ್ಲಿಲ್ವೋ, ಅಥವಾ ಅವ್ರು ಇರೋದೇ ಹಂಗೋ, ಅಥವಾ ಅವ್ರು ಹಂಗೆ ಪ್ರಿಟೆಂಡ್ ಮಾಡ್ತಿದ್ರೋ ಒಂದು ಅರ್ಥ ಆಗ್ತಿರ್ಲಿಲ್ಲ. ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅನಿಸ್ತು. ನಿರಂಜನ್ ಅವ್ರಿಗೆ ಮನಸ್ಸನ್ನ ತಡೆಯಲಾದೆ ಒಂದು ಮಾತು ಹೇಳಬೇಕು ಅಂತ ಅನಿಸ್ತು. ಏನಪ್ಪ ಅದು ಅಂತಂದರೆ, ವೀಕೆಂಡಲ್ಲಿ ಏನಾದರೂ ಇವ್ರು ಸುದೀಪ್ ಸರ್ ಹತ್ರ ಏನಾದರೂ ತಗ್ಲಾಕೊಂಡ್ರೆ ಅವ್ರ ಕತೆ ಹೆಂಗಿರ್ಬೋದು, ಆ ಎಪಿಸೋಡ್ ತುಂಬ ಚೆನ್ನಾಗಿರುತ್ತೆ ಅನ್ನೋ ಥರ ಅವರು ತುಂಬ ಇದೆಲ್ಲ ಲೈಕ್ ಫ್ಯೂಚರ್ ಥಿಂಕಿಂಗು ಹೋದರು. ಸೊ ಅದಾದಮೇಲಿಂದ ನಿಮ್ಮ ಒಂದು ಸ್ಟ್ರೆಂತ್ ಪಾಯಿಂಟ್ ಏನು ಅಂತ ಕೇಳಿದಾಗ ನಾನು ಏನಿದ್ರು ಡೈರೆಕ್ಟಾಗಿ ಹೇಳ್ತೀನಿ, ಸ್ಟ್ರೈಟ್ ಟ್ರೂತ್ ಹೇಳ್ತೀನಿ ನಾನು ಜನಕ್ಕೆ ಅಂತ ಅಂದರು. ಅದು ಬಿಗ್ ಬಾಸ್ ಮನೆಗೆ ಏನಕ್ಕೆ ಇಂಪ್ಲಿಮೆಂಟ್ ಆಗುತ್ತೆ. ಈಗ ಯಾರೋ ಒಬ್ಬರು ನಿಮಗೆ ಬಿಗ್ ಬಾಸ್ ಟಾಸ್ಕ್ ಕೊಡ್ತಾರೆ, ಸುಳ್ಳು ಹೇಳು ಅಂದರೆ ಅದೇಂಗಾಗತ್ತೆ, ನಾನು ಸುಳ್ಳು ಹೇಳಲ್ಲ, ನಾನು ಹಂಗೆಲ್ಲ ಮಾಡೋಲ್ಲ, ಕಳಿಸ್ ನೋಡಿಬೇಕಿದ್ರೆ ಹಾಗೆ ಹೆಂಗೆ ಅಂತೆಲ್ಲ ಹೇಳ್ತಾರೆ. ಸೊ ಫೈನಲಿ ಅವರ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರು, ಅವರೊಂದು ಎಂಟರ್ಟೈನ್ಮೆಂಟ್, ಬಿಕಾಸ್ ಅವ್ರದ್ದೊಂದು ಏನು ಫುಟೇಜ್ ಒಂದು 10 ಮಿನಿಟ್ಸ್ ಇತ್ತು ಅಂದ್ಕೊಳ್ಳೋಣ. 10 ಮಿನಿಟ್ಸ್ ಪೂರಾ ಲೈಕ್ ನಾನ್ ಸ್ಟಾಪ್ ನಗೋ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಅವ್ರಿಗೆ ಏನು ಹೇಳ್ತಾರೆ 3 ಗ್ರೀನು 1 ರೆಡ್ ಬಂದು ಅವ್ರನ್ನ ಸೆಲೆಕ್ಟ್ ಫಾರ್ ದ ನೆಕ್ಸ್ಟ್ ರೌಂಡ್ ಕೊಟ್ಟಿದ್ದಾರೆ. ಫುಲ್ ಖುಷಿ. ಅವ್ರ ಲೈಫಲ್ಲಿ ಬರೀ ನೆಗೆಟಿವನ್ನೇ ನೋಡಿದ್ರಂತೆ, ಯಾವುದು ಪಾಸಿಟಿವ್ ಆಗಿ ಲೈಕ್ ಗೆದ್ದಿರೋದನ್ನ ನೋಡೇ ಇರಲಿಲ್ಲಂತೆ. ಫಸ್ಟ್ ಗ್ರೀನ್ ಕೊಟ್ಟಾಗ ಅವ್ರ ಖುಷಿ ತುಂಬ ಇತ್ತು, ಕೂತ್ಕೊಂಡು ಅಳಕ್ಕೆ ಶುರು ಮಾಡಿದ್ರು. ಬಟ್ ಇನ್ನೂ ಸೆಲೆಕ್ಟ್ ಆಗಿಲ್ಲ ನೀವು ಅಂದ ತಕ್ಷಣ ಅಂತ ಆದರು. ಅದಾದಮೇಲೆ 1 ರೆಡ್ ಬಂದರು, ನೀವು ಇನ್ನೂ ರಿಜೆಕ್ಟು ಆಗಿಲ್ಲ ಅಂತ. ಅಂದರೆ ಹಿಂಗೆ ಚೇಂಜ್ ಆಗ್ತಿತ್ತು. ರಿಯಾಕ್ಷನ್ ತುಂಬ ಫನ್ನಿ ಆಗಿತ್ತು. ಆ್ಯಕ್ಚುಲಿ ಚೆನ್ನಾಗಿತ್ತು ನೋಡೋದಕ್ಕೆ ಎಪಿಸೋಡು ಆ್ಯಕ್ಚುಲಿ ಅವ್ರದ್ದು. ಸೊ ಅವ್ರಿಗೆ 3 ಗ್ರೀನ್ 1 ರೆಡ್ ಬಂದು
ಹೋಲ್ಡ್ನಲ್ಲಿದ್ದಾರೆ, ಅಂದರೆ ನಾಟ್ ಹೋಲ್ಡ್, ಸೆಲೆಕ್ಟೆಡ್ ಫಾರ್ ದ ನೆಕ್ಸ್ಟ್ ರೌಂಡ್ ಆಗಿದ್ದಾರೆ ಅವರು. ನೆಕ್ಸ್ಟ್ ಬಂದಿದ್ದು ಒಂದು ಇಂಟ್ರೆಸ್ಟಿಂಗ್ ಕಂಟೆಸ್ಟೆಂಟು. ಇವರು 72 ವರ್ಷದವ್ರಂತಪ್ಪ. ಅದೇ ರತ್ನ ಚಂದ್ರಪ್ಪ ಅನ್ನೋರು ಕೋಲಾರ್ನಿಂದ ಬಂದಿದ್ದಾರೆ. ಬಂಗಾರಪೇಟೆ ಅವರಂತೆ ಅಪ್ಪ. ಅವರು ತುಂಬ ಅಂದರೆ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಆಕೆ. ಅವರು ಬಂದು ಗೌರ್ಮೆಂಟ್ ಸ್ಕೂಲಲ್ಲಿ HM ಆಗಿ ಕೆಲಸ ಮಾಡಿದ್ರಂತೆ. ಅದಾದಮೇಲಿಂದ ಈಗ ಒಂದು ಸ್ಕೂಲಲ್ಲಿ ಅವ್ರದ್ದೇ ಒಂದು ಸ್ಕೂಲ್ ನಡೆಸ್ತಿದ್ದಾರಂತೆ. ಅದರಲ್ಲಿ ಒಂದು HM ಆಗಿ ಅವ್ರು ಮತ್ತೆ ಕೆಲಸ ಮಾಡ್ತಿದ್ದಾರಂತೆ. ಅವರು 20 ವರ್ಷ ಯೋಗನ ಹೇಳ್ಕೊಟ್ಟಿದ್ದಾರಂತೆ ವಿತೌಟ್ ಎನಿ ಸಿಂಗಲ್ ರುಪೀಸ್ನ ತೊಗೊಳ್ದಲೇ. ತುಂಬ ಅಂದರೆ ತುಂಬ ಆ್ಯಕ್ಟಿವ್ ಆಗಿದ್ರು. ಇವಾಗ ನೀವು ಏಜ್ ಆಗಿರೋರು ಬಿಗ್ ಬಾಸ್ ಮನೆ ಒಳಗಡೆ ಹೋದ ತಕ್ಷಣ ಕಿಚನ್ಗೆ ಸೀಮಿತ ಅಂತ ಹಾಕ್ಬಿಟ್ರೆ ಏನು ಮಾಡ್ತಾರೆ ನೀನು ಬರೀ ಕಿಚನ್ಗೆ ಹಾಕ್ಬಿಟ್ರೆ ನಂತರ ಬಾ ಯೋಗ ಮಾಡು ಅಂತ ಹಿಂಗೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಸಖತ್ತಾಗಿ ಆ್ಯಕ್ಚುಲಿ ಲೈಕ್ ಕುಣಿತಾ ಇದ್ರು. ಅವ್ರಿಗೆ ಫಸ್ಟ್ ಗ್ರೀನ್ ಕೊಟ್ಟಿದ ತಕ್ಷಣ ವಿಸಿಲೆಲ್ಲ ಹೊಡೆದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ರು ಅವರು. ಸೊ ಆದರೆ ಅವ್ರಿಗೂ ಸಹ 3 ರೆಡ್ 1 ಗ್ರೀನ್ ಕೊಟ್ಟು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಮಾಡಿದ್ದಾರೆ. ಅವರ ಒಂದು ಸ್ಟ್ರೆಂತ್ ಆಗಿರ್ಬೋದು. ಸೀರೆ ಬಂದ್ಬಿಟ್ಟಿದ್ದೀನಿ ನಾನು, ಇಲ್ಲ ಅಂತಂದಿದ್ರೆ ಯೋಗ ಹಿಂಗೆ ಮಾಡಿ ಆಸನ ಮಾಡಿ ಬಿಸಾಕ್ಬಿಡ್ತಿದ್ದೆ ನಾನು ಅಂತೆಲ್ಲ ಹೇಳಿದ್ರು. ಅದಕ್ಕೆ ನೀವು ಬಿಗ್ ಬಾಸ್ ಮನೇಲಿ ಸೀರೆ ಹಾಕೋತೀರಾ ಏನು ಹಾಕೋತೀರಾ ಅಂತ ಕೇಳ್ತಾರೆ ಶೃಂಗೇರಿ ಅವರು. ನಾನು ಚಡ್ಡಿ ಮತ್ತು ಒಂದು ಟೀ-ಶರ್ಟ್ ಹಾಕೊತೀನಿ, ಪಟಾಪಟ ಚಡ್ಡಿ ಹಾಕೋತೀನಿ ನಾನು ಅಂತಾರೆ. ಸೊ ಅವ್ರಿಗೆ ಆ ಒಂದು ಏಜಲ್ಲಿ ಇದ್ದಂತಹ ಸ್ಟ್ರೆಂತು ತುಂಬಾ ಚೆನ್ನಾಗಿತ್ತು. ಬಟ್ ಅದು ಡಿಸ್ಅಡ್ವಾಂಟೇಜ್ ಕೂಡ ಆಗುತ್ತೆ ಅವ್ರಿಗೆ ಇನ್ ಫ್ಯೂಚರ್ ಹೋಗ್ತಾ. ಬಿಕಾಸ್ ಏಜ್ ಆಗಿದೆ ಅಂದಾಗ ಕೆಲವೊಂದು ಕಾರ್ನರ್ಸಲ್ಲಿ ಅವ್ರನ್ನ ಯೋಚನೆ ಮಾಡಿನೇ ಕನ್ಸಿಡರ್ ಮಾಡಬೇಕಾಗುತ್ತೆ ಟಾಸ್ಕ್ ಅಂತೆಲ್ಲ ಬಂದಾಗ. ಬಟ್ ಅದು ಹೇಗೆ ವರ್ಕೌಟ್ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದನ್ನ ನಾವು ಎಪಿಸೋಡ್ಸ್ ನೋಡ್ತಾನೆ ಫ್ಯೂಚರ್ ಅವ್ರದ್ದು ಸೆಲೆಕ್ಟ್ ಆಗಿದ್ದಾರೆ ಇನ್ನು ಮುಂದಿನ ರೌಂಡ್ಸಲ್ಲಿ ಹೇಗೆ ಹೋಗ್ತಾರೆ ಅನ್ನೋದನ್ನ ನೋಡ್ತಾನೆ ನಾವು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಬಂದಿದ್ದ ಕಂಟೆಸ್ಟೆಂಟೇ ಕಬಾಬ್ ಮಂಜಾ ಅಂತ. ಇವ್ರು ಬಂದು 38 ವರ್ಷದವರು, ಬೆಂಗಳೂರಿನವರೇ, ಬೇಸಿಕಲಿ ಭದ್ರಾವತಿ ಅವರಂತೆ. ಇವ್ರು ಬಿಗ್ ಬಾಸ್ ಮನೆಗೆ ಬರೋ ಕಾರಣ ಏನಪ್ಪ ಅಂತಂದರೆ ಅಮ್ಮ ಮತ್ತು ತಮ್ಮ ಅವ್ರನ್ನ ನೋಡಿದ್ರೆ ಹುಡ್ಕೊಂಬರ್ಲಿ ಅಂತ. ಚಿಕ್ಕದಲ್ಲಿ ಯಾವಾಗೋ ಎಮ್ಮೆ ಮೇಯಿಸೋದಕ್ಕೆ 25 ವರ್ಷದ ಹಿಂದೆ ಅವ್ರನ್ನ ಒಂದು ಚಿಕ್ಕಮಂಗ್ಳೂರಲ್ಲಿ ಬಿಟ್ಟೋದವರು ಕಳೆದೋಗಿದಾರಂತೆ. ಸೊ ಹಂಗಾಗಿ ಅವ್ರು ಸೋಷಿಯಲ್ ಮೀಡಿಯಾಗೆ ಇಂಟರ್ ಆಗಿರೋರಂತೆ. ಅವ್ರು ಇವಾಗ ಮುಂಚೆ ಎಮ್ಮೆ ಮೇಯಿಸ್ತಿದ್ರಂತೆ, ಇವಾಗ ಕಬಾಬ್ ಹಾಕ್ತಾರಂತೆ. ಕಬಾಬ್ನ ಇವ್ರದ್ದು ಒಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಎಣ್ಣೆ ಹಿಂಗೆ ತೆಗಿತಾರೆ ಅಂತ. ಸೊ ಇದನ್ನ ಆನ್ ಸ್ಟೇಜ್ ಚೆಕ್ ಮಾಡಿದ್ರು, ಅವ್ರು ಎಣ್ಣೆ ಟಚ್ ಮಾಡಿದ್ರು. ಬಟ್ ದ ಥಿಂಗ್ ಈಸ್ ಆಲ್ರೆಡಿ ಎಣ್ಣೆ ತಣ್ಣಗಾಗಿದೆ ಅಂತ. ಬಿಕಾಸ್ ಜಡ್ಜಸ್ ಎಲ್ಲ ಹೋಗಿ ಚೆಕ್ ಮಾಡಿದಾಗ ತಣ್ಣಗಾಗಿದೆ ಅಂದರು. ಇದು ರಿಯಲಾ ಫೇಕಾ ನೀವೇ ಕಮೆಂಟ್ ಮಾಡಿ. ಬಟ್ ಇವರು ಕೂಡ ಬೇರೆ ಏನು ಇವರಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಗಿ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಇವ್ರಿಗೆ 3 ರೆಡ್ ಕೊಟ್ಬಿಟ್ಟು 1 ಗ್ರೀನ್ ಕೊಟ್ಟಿದ್ದಾರೆ. ಬೇಸಿಕಲಿ ಇವರು ರಿಜೆಕ್ಟ್ ಆದಂಗೆ ಲೆಕ್ಕ. ಇವರು ಬಿಕಾಸ್ ಇವರಲ್ಲಿ ಇನ್ನೇನು ಎಕ್ಸ್ಟ್ರಾ ಕ್ವಾಲಿಟಿ ಇಲ್ಲ. ಅಮ್ಮನ ಹುಡ್ಕೋಕ್ಕೋಸ್ಕರ ಬಿಗ್ ಬಾಸಿಗೆ ಬಂದಿದ್ದೀನಿ ಅಂತಂದರೆ ನೀವು ಮಾಡ್ತಿರೋ ಸೋಷಿಯಲ್ ಮೀಡಿಯಾದಲ್ಲೇ ಯು ಕ್ಯಾನ್ ಗ್ರೋ ಅನ್ನೋ ಥರ ಅವ್ರನ್ನ ಹೇಳಿ ಅವ್ರಿಗೆ. ಸೊ ಅವ್ರನ್ನ ರಿಜೆಕ್ಟ್ ಮಾಡಿದ್ರು. ಸೊ ಇದಾದಮೇಲೆ ಲಾಸ್ಟ್ ಆ್ಯಂಡ್ ಫೈನಲ್ ಕಂಟೆಸ್ಟೆಂಟ್ ಒಬ್ಬರೇ ಬಂದಿದ್ದು. ಅದೊಂದು ಲೇಡಿ. ಅವರು ಮಂಡ್ಯದಿಂದ ಬಂದವರು. ಅವರು 34 ವರ್ಷದವರು. ಪೂರ್ಣಿಮಾ GL ಅನ್ನೋರು, GK ಅನ್ನೋರು. ಸೊ ಇವರು KSRTCಯಲ್ಲಿ ಮೆಕ್ಯಾನಿಕ್ ಆಗಿ ವರ್ಕ್ ಮಾಡ್ತಿದ್ದಾರಂತೆ. ಅವರು ಎಲ್ಲ ಥರ ಅಥ್ಲೆಟ್ಸ್ ಗೇಮ್ಸಲ್ಲಿದ್ದಾರಂತೆ. ಅಲ್ಲಿ ಸ್ಪರ್ಧಿಗಳನ್ನ ಇಟ್ಟಾಗ ಎಲ್ಲ ಥರ ಮೆಡಲ್ಸ್ಗಳನ್ನ ಅವರು ತೊಗೋತಾರಂತೆ. ಆ್ಯಂಡ್ ಅವ್ರಿಗೆ ಏನಕ್ಕೆ ಬಿಗ್ ಬಾಸಿಗೆ ಬರಬೇಕು ಅಂತ ನಿಮ್ಗೆ ಅನ್ನಿಸ್ತು ಅಂದರೆ, ಆಗ ಸುಮ್ಮನೆ ಕೆಲಸ ಮಾಡ್ತಿದ್ದೆ, ಪ್ರೋಮೋ ನೋಡಿದೆ, ಹಿಂಗೆ ಕಾಮನರ್ಸ್ ಬರ್ಬೋದು ಅಂದರು, ತಗೋ ವೀಡಿಯೋ ಮಾಡು ಅಂತ ಕೊಟ್ಟೆ ಫೋನು. 35 ಸೆಕೆಂಡ್ ವೀಡಿಯೋ ಮಾಡಿದೆ ಮೇಡಮ್, ಹಾಕಿದೆ, ಸುಮ್ಮನೆ ಮಾಡಿದ್ದು ಇಲ್ಲಿಗೆ ಬಂದಿದ್ದೀನಿ ಮೇಡಮ್ ಇವಾಗ ಅಂತಾರೆ. ಬಟ್ ಅವರಲ್ಲಿ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿತ್ತು. ಮಂಡ್ಯ ಹುಡುಗರು ಅಥವಾ ಮಂಡ್ಯ ಹೆಣ್ಮಕ್ಳು ಗಂಡು ಮಕ್ಕಳು ಅಂದರೆ ಕೇಳಬೇಕಾ, ಕಾನ್ಫಿಡೆನ್ಸ್ ಲೆವೆಲೇ ಬೇರೆ ಇರುತ್ತೆ. ಸೊ ತುಂಬ ಚೆನ್ನಾಗಿ ಮಾತಾಡಿದ್ರು ಸಹ ಅವರು. ಇದ್ರ ಜೊತೆಗೆ ಅವ್ರಿಗೆ ಟಾಸ್ಕ್ ಮಾಡಿಸಿದ್ರು, ಟೈರ್ನ ಎತ್ತಿಟ್ಕೋಬೇಕು, 30 ಸೆಕೆಂಡ್ಸ್ ಇಟ್ಕೋಬೇಕು ಅಂತ ಹೇಳಿದ್ರು. ಬಟ್ ಅವ್ರು 45 ಸೆಕೆಂಡ್ಸ್ ಇಟ್ಕೊಂಡಿದ್ರು. ಇಟ್ಸ್ ಅ ಬಿಗ್ ಹ್ಯೂಜ್ ಟೈರ್ ಆ್ಯಕ್ಚುಲಿ. ತುಂಬಾ ವೆಯ್ಟ್ ಇರುತ್ತೆ ಬೇಸಿಕಲಿ ಅದು. ಅವ್ರು ಆ ಟಾಸ್ಕ್ನೂ ಕೂಡ ಮಾಡಿದ್ರು. ಬಿಗ್ ಬಾಸ್ ಮನೆ ಒಳಗಡೆ ಹಿಂಗೆ ಫಾರ್ ಎಕ್ಸಾಂಪಲ್ 4 ಜನ ಫ್ರೆಂಡ್ಸ್ ಜೊತೆ ನೀನು ಬಿಗ್ ಬಾಸ್ ಮನೆ ಒಳಗಲ್ಲ, ಹೊರಗಡೆ ಫ್ರೆಂಡ್ಸ್ ಜೊತೆ ಯು ಹ್ಯಾವ್ ಡ್ರಿಂಕ್ಡ್, ದೆನ್ ಅವಾಗ ನೀನು ಹೇಗೆ ಅವ್ರ ಹತ್ರ ಕಾನ್ವರ್ಸೇಷನ್ ಮಾಡ್ತೀಯ ಅನ್ನೋ ಒಂದು ಸ್ಕಿಟ್ ಥರ ಮಾಡೋಕ್ಕೆ ಟಾಸ್ಕ್ ಕೊಟ್ಟರು ಅವ್ರಿಗೆ. ಅದನ್ನು ಕೂಡ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ಅಂದರೆ ಎಲ್ಲರ ಬಗ್ಗೆನೂ ಕುಡಿದ್ಬಿಟ್ಟು 4 ಜಡ್ಜ್ ಬಗ್ಗೆ ಮಾತಾಡಬೇಕು, ಅವರೇ ನಿನ್ನ ಫ್ರೆಂಡ್ಸ್ ಹೇಳು ಅಂದರೆ ಚೆನ್ನಾಗಿ ಮಾತಾಡಿದ್ರು. ಅವ್ರಿಗೆ ಸಂಗೀತ ಶೃಂಗೇರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ವಿನಯ್ ಅವರಂದರೆ ಇಷ್ಟ ಇಲ್ಲ, ಅವ್ರನ್ನ ನಾಮಿನೇಟ್ ಮಾಡ್ತೀನಿ ನಾನು, ಆ ಥರ ಎಲ್ಲ ಮಾತಾಡಿದ್ರು. ತುಂಬಾ ಚೆನ್ನಾಗಿತ್ತು. ಅವ್ರ ಒಪಿನಿಯನ್ ಅದನ್ನು ಹೇಳಿದ್ರು, ಅವ್ರು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು. ಅವ್ರಿಗಿದ್ದಂತಹ ಸ್ಟ್ರೆಂತು ಬಿಗ್ ಬಾಸ್ ಮನೆಗೆ ಬೇಕು. ಅವ್ರಿದ್ದಂಥ ಫಾಸ್ಟ್, ಅವ್ರು ಮಾತಾಡೋ ರೀತಿ ಆಗಿರ್ಬೋದು ಎಲ್ಲನೂ ಚೆನ್ನಾಗಿತ್ತು ಅಂತ ಬಿಗ್ ಬಾಸ್ ಮನೆಯ ಮೊದಲ ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಅವರು ಆದರು. ಬಿಕಾಸ್ 4 ಗ್ರೀನ್ ಸಿಕ್ತು ಆ್ಯಂಡ್ ಶಿ ವಾಸ್ ದ ಫಸ್ಟ್ ಪರ್ಸನ್. ಸುಮ್ಮನೆ 35 ಸೆಕೆಂಡ್ ವಿಡಿಯೋ ಮಾಡಿದವರು ಇವತ್ತು ಫಸ್ಟ್ ಸ್ಟಾರ್ ಕಂಟೆಸ್ಟೆಂಟ್ನ ತಗೊಂಡು ಸ್ಟಾರ್ ಕಂಟೆಸ್ಟೆಂಟ್ ಸೀಟಲ್ಲಿ ಅವ್ರು ಸೆಲೆಕ್ಟ್ ಆಗ್ತಾ ಇದ್ದಾರೆ.
ಸೊ ಇದು ಇವತ್ತಿನ ಎಪಿಸೋಡ್ದು ಇಷ್ಟೆಲ್ಲ ರಿವ್ಯೂ ಆಗಿತ್ತು. ನಿಮಗೆ ಇಷ್ಟು ಜನ ಕಂಟೆಸ್ಟೆಂಟಲ್ಲಿ ಯಾರು ಕಂಟೆಸ್ಟೆಂಟ್ ಇಷ್ಟ ಆಯಿತು, ಏನಾದ್ರು ಫೇಕ್ ಅನ್ನಿಸ್ತಾ, ರಿಯಲ್ ಅನ್ನಿಸ್ತಾ, ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಾಳಿನ ಎಪಿಸೋಡಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.